ಡಾಕ್ಟರ್ ಶರಣ್ ಅವ್ರು ಹೇಳಿದಂಗೆ ನಾವು ಇದೇ ಯೂಸಿಗೆ ಒಂದು ಆ್ಯಪ್ ಮಾಡಿದ್ದೀವಿ. ಸೊ ಅವ್ರು ಹೇಳಿದಂಗೆ AI ಯೂಸ್ ಮಾಡಿ ನಾವು ತುಂಬಾ ಬೇಗ ನಿಮಗೆ ಬೇಕಾಗಿರೋ ಎಕ್ಸಾಕ್ಟ್ ಇನ್ಫಾರ್ಮೇಷನ್ ನಮ್ಗೆ ತಂದ್ಕೊಡ್ಬೋದು. ಡಾಕ್ಟರ್ ಶರಣ್ ಅವರು ಹೇಳಿದಂಗೆ ಕರೆಂಟ್ಲಿ ಇರೋ ಸ್ಕೇಲ್ಸ್ ಎಲ್ಲ ತುಂಬ ಬೇಗಾಗಿ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ. ಇಟ್ಸ್ ನಾಟ್ ಎಕ್ಸಾಕ್ಟ್ಲಿ ಗಿವಿಂಗ್ ಯು ದ ರಿಯಾಲಿಟಿ ಆಫ್ ದ ಪೇಷಂಟ್. ನಾವು ಇನ್ಸ್ಟೆಡ್ ಆಫ್ ಟೇಕಿಂಗ್ ಜಸ್ಟ್ ಜೆನರಿಕ್ ವ್ಯಾಲ್ಯೂಸ್ ವಿಚ್ ಇಸ್ ಯೂಸ್, ನಾವು ರಿಯಲ್ ವರ್ಲ್ಡಲ್ಲಿ ಅದು ಹೆಂಗೆ ಪಾರ್ಟಿಸಿಪೇಷನ್ ಮಾಡ್ತಾರೆ, ಅವರು ರಿಯಲ್ ವರ್ಲ್ಡಲ್ಲಿ ನಿಜವಾಗ್ಲೂ ಏನು ಇನ್ವಿಸಿಬಲ್ ಸೋಷಿಯೋ ಎಕಾನಮಿಕ್ ಸ್ಟೇಟಸಲ್ಲಿ ಏನೇನು ಆ್ಯಕ್ಚುಲಿ ಇಶ್ಯೂಸ್ ಫೇಸ್ ಮಾಡ್ತಾರೆ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿ ನಾವು ಒಂದೇ ಸಿಂಗ್ಯುಲರ್ ರಿಪೋರ್ಟಲ್ಲಿ AI ಯೂಸ್ ಮಾಡಿ ಒಂದೇ ಸತಿ ಕೊಟ್ಟರೆ ಜುಡಿಷಿಯರಿ ಅವ್ರಿಗೂ ಸಿಂಗಲ್ ಐಟಮಲ್ಲಿ ಗೊತ್ತಾಗುತ್ತೆ ವಾಟ್ ಇಸ್ ದ ರಿಕರಿಂಗ್ ಪೇಮೆಂಟ್ ರಿಕ್ವೈರ್ಡ್ ಫಾರ್ ರಿಹ್ಯಾಬಿಲಿಟೇಷನ್. ಆಮೇಲೆ ಮುಂದೆ ಅವರು ರಿಕವರ್ ಆದಮೇಲೆ ಕಮ್ಮಿ ಡಿಸಬಿಲಿಟಿ ಸಿಕ್ಕಾದ್ಮೇಲೆ ಲೈಫ್ ಲಾಂಗ್ ಸರ್ ಹೇಳಿದಂಗೆ ಲೈಫ್ ಲಾಂಗ್ ಡಿಸಬಿಲಿಟಿ ಚೆಕ್ ಬೇಡ ಅವ್ರಿಗೆ. ಸೊ ಅಂಥವ್ರದ್ದು ಏನೇನು ಡೀಟೇಲ್ಸ್ ಇದೆ ನಾವು ವಿ ಕ್ಯಾನ್ ಬೇಸಿಕ್ಲಿ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಟ್ರೂ ಡಿಸಬಿಲಿಟಿ. ಸೊ ಈ ಟ್ರೂ ಡಿಸಬಿಲಿಟಿನ ನಾವು ಫಸ್ಟ್ ಒಂದು ಕ್ಲಿನಿಕಲ್ ಅಸೆಸ್ಮೆಂಟ್ ನಮ್ಮ ಡಾಕ್ಟರ್ಸ್ ಯಾರ್ಯಾರಿದ್ದಾರೋ ದೇ ವಿಲ್ ಡೂ ಅ ಪ್ರಾಪರ್ ಕ್ಲಿನಿಕಲ್ ಅಸೆಸ್ಮೆಂಟ್. ಆಮೇಲೆ ಏನೇನು ಬೇರೆ ಇಂಡಿವಿಜುವಲ್ ಫ್ಯಾಮಿಲಿ ಸೋಷಿಯೋ ಎಕನಾಮಿಕ್ ಅದೆಲ್ಲ ಫಂಕ್ಷನಲ್ ಕೋರ್ಸ್ ಏನೇನಿದೆಯೋ ಅದ್ರದ್ದು ಎಕ್ಸ್ಟ್ರಾ ಡೇಟಾ ತೊಗೊಂಡ್ಬಿಟ್ಟು ವಿ ವಿಲ್ ಆ್ಯಡ್ ಅ ಮಾಡಿಫೈಯರ್. ಸೊ ಈ ಡಿಮ್ಯಾಂಡ್ ಮಾಡಿಫೈಯರ್ಸು ಆಲ್ರೆಡಿ ಯೂಸ್ ಆಗ್ತಿದೆ, ಬಟ್ ಒಂದು ರೇಂಜ್ ಯೂಸ್ ಆಗ್ತಿದೆ, ಒಂದೊಂದು ಜಾಗ ಯೂಸ್ ಆಗ್ತಿದೆ, ಪೀಪಲ್ ಆರ್ ಯೂಸಿಂಗ್ ಇಟ್ ಟು ದೇರ್ ಓನ್ ಅಡ್ವಾಂಟೇಜ್, ಸ್ಟ್ಯಾಂಡರ್ಡ್ ಆಗಿ ಯೂಸ್ ಆಗ್ತಿಲ್ಲ. ಸೊ ವಿ ವಿಲ್ ಸ್ಟ್ಯಾಂಡರ್ಡೈಸ್ ಇಟ್ ಆ್ಯಂಡ್ ಗಿವ್ ಅ ಫೈನಲ್ ಔಟ್ಪುಟ್ ಟು ದ ಕೋಡ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಇನ್ ಅ ಈಸಿಯರ್ ಆ್ಯಂಡ್ ಫಾಸ್ಟರ್ ವೇ. So these are some of the scales that we'll be using. I can't go into the deep explanation because of the time constraint. ಇಲ್ಲಿ ಸೇಮ್. ಸೊ ಪ್ರೀ ಮಾರ್ಬಿಡ್ ಫಂಕ್ಷನ್ ಏನಿತ್ತು, ಅವರು ಆಕ್ಸಿಡೆಂಟ್ ಮುಂಚೆ ಹೇಗಿದ್ರು, ಆಕ್ಸಿಡೆಂಟ್ ಆದ್ಮೇಲೆ ಏನಾಯಿತು, ಅವ್ರ ಆಕ್ಸಿಡೆಂಟ್ ಆದ್ಮೇಲೆ ಏನು ಕಾಂಟೆಕ್ಸ್ಟ್ ಇದೆ, ಅವ್ರು ಬರ್ದೆ ಡಾಕ್ಟರ್ ಬರ್ದೆ ಸ್ಕೂಲ್ ಟೀಚರ್ ಏನು ನೋಡಿಕೊಂಡು ಆ ಕಾಂಟೆಕ್ಸ್ಟ್ ಮೇಲೆ ಆಲ್ಫಾ ಬೀಟಾ ಆ್ಯಂಡ್ ಕಾಂಪನ್ಸೇಷನ್ ಟು ರೆಸ್ಟೋರೇಷನ್ ಸ್ಕೇಲ್ ಅಂತ ಒಂದಿದೆ. ಅದರದ್ದೆಲ್ಲ ನಾವು ಫ್ಯಾಕ್ಟರ್ಸ್ ತಗೊಂಡು ಲಿವ್ಡ್ ಇನ್ ರಿಯಾಲಿಟಿ ಅಂತ ನಾವು ಅದ್ರ ಪ್ರಕಾರ ನಾವು ಆ್ಯಕ್ಚುಲಿ ಡಿಸಬಿಲಿಟಿ ಈಗ ಅಸೆಸ್ ಮಾಡ್ತಿದ್ದೀವಿ. ಸುಮ್ಮನೆ ಯಾವುದೋ ಇಟ್ಸ್ ನಾಟ್ ಅ ಅಸಂಪ್ಷನ್. ನಾವು ನಿಜವಾಗ್ಲೂ ಅವರು ರಿಯಾಲಿಟಿನಲ್ಲಿ ಏನು ಫೇಸ್ ಮಾಡ್ತಿದ್ದಾರೆ ಬೇಸ್ಡ್ ಆನ್ ದೇರ್ ಸೋಷಿಯೋ ಎಕನಾಮಿಕ್ ಏನೇನು ಫ್ಯಾಕ್ಟರ್ಸ್ ಇದೆ, ವಾಟ್ ಈಸ್ ದ ಡಿಮ್ಯಾಂಡ್ ಟು ದ ಕಮ್ಯುನಿಟಿ, ವಾಟ್ ಈಸ್ ದ ಆ್ಯಕ್ಚುಯಲ್ ಇಂಪ್ಯಾಕ್ಟ್ ದಟ್ ದೇ ಹ್ಯಾಡ್ ಬಿಫೋರ್ ದೇ ಬಿಕೇಮ್ ಡಿಸೇಬಲ್ಡ್, ಇದೆಲ್ಲ ನೋಡ್ಬಿಟ್ಟು ನಾವು ಒಂದು ಸಿಂಗಲ್ ಸ್ಕೇಲ್ ಕೊಟ್ಟು ದ ಮೇನ್ ಗೋಲ್ ಇಸ್ ಟು ಮೇಕ್ ದ ಪೇಷಂಟ್ ಆಸ್ ಡಾಕ್ಟರ್ ಶರಣ್ ಸೈಡ್ ಡಿಸಬಿಲಿಟಿ ಇಲ್ಲದೆ ಇರೋ ಥರ ಆದಷ್ಟು, ದಟ್ ಈಸ್ ದ ಗೋಲ್. ಸೊ ಈ ಇದರಲ್ಲಿ ಯು ಕ್ಯಾನ್ ಸಿ ವಿ ಹ್ಯಾವ್ ಡಿವೈಡೆಡ್ ಇಟ್ ಇಂಟು ಇಂಡಿವಿಜುವಲ್ ಫಂಕ್ಷನಿಂಗ್, ಫ್ಯಾಮಿಲಿ ರೋಲ್ ಫಂಕ್ಷನಿಂಗ್ ಆ್ಯಂಡ್ ಸೊಸೈಟಲ್ ಫಂಕ್ಷನಿಂಗ್. The outside is basically what is the current stage that they are. Then slightly as you go deeper, it is in a simulation. The darker circle simulated environmentally ಒಂಚೂರು ಹೆಲ್ಪ್ ಇದ್ದಾಗ ಮಾಡ್ಬೋದು. ಇನ್ನ ಡೀಪ್ ಹೋದಾಗ ಅವ್ರು ಮುಂಚೆ ಹೇಗಿದ್ರು, ಬಿಫೋರ್ ದೇ ಗಾಟ್ ಇಂಜರ್ಡ್ ಯಾವ ಲೆವೆಲ್ಗೆ ಇದ್ರು ಅಂತ ಇದಕ್ಕೆ ನೋಡ್ಬೋದು. ನಮ್ಮ ಗೋಲ್ ಏನಂದ್ರೆ ವಿ ಆರ್ ಟ್ರೈಂಗ್ ಟು ಮರ್ಜ್ ಆಲ್ 3 ಸರ್ಕಲ್ಸ್ ಟುಗೆದರ್ ಟು ಬೇಸಿಕ್ಲಿ ಗೆಟ್ ದಮ್ ಆಸ್ ಮಚ್ ಟು ದ current get the current one to the same as the old functioning as much as possible. I'll speak through this also. Currently first ನಾವು ಸಿಮ್ಯುಲೇಷನ್ ಮಾಡಿ ಒಂದು ಸೇಫ್ ಎನ್ವೈರನ್ಮೆಂಟ್ ಅಲ್ಲಿ ಡಾಕ್ಟರ್ಸ್ ಜೊತೆಗೆ ಅಸಿಸ್ಟಿವ್ ಡಿವೈಸಸ್ ಎಲ್ಲ ಯೂಸ್ ಮಾಡಿ ನಾವು ಅವ್ರಿಗೆ ಒಂಥರ ಟ್ರೈನಿಂಗ್ ಎಷ್ಟು ಕೆಪಾಸಿಟಿ ಇದೆ, ಫಂಕ್ಷನಲ್ ಕೆಪಾಸಿಟಿ ಅಂತ ಮೆಜರ್ ಮಾಡ್ತೀವಿ. ಈ ಫಂಕ್ಷನಲ್ ಕೆಪಾಸಿಟಿ ಮೆಜರ್ ಮಾಡಾದ್ಮೇಲೆ ವಿ ಟ್ರೈ ಟು ಬ್ರಿಡ್ಜ್ ದಮ್ ಫ್ರಮ್ ಸಿಮ್ಯುಲೇಷನ್ ಟು ರಿಯಾಲಿಟಿ. ಸೊ ಈ ಸಿಮ್ಯುಲೇಷನ್ ಟು ರಿಯಾಲಿಟಿ ಬ್ರಿಡ್ಜಿಂಗ್ ಆದಾಗ ನಿಜವಾದ ಒಂದು ದರ್ಶಿನಿನಲ್ಲಿ ನಿಂತ್ಕೊಂಡು ಕಾಫಿ ಕುಡಿಯೋದು ವರ್ಸಸ್ ಒಂದು ಚೇರಲ್ಲಿ ಕುತ್ಕೊಂಡು ಕರೆಕ್ಟಾಗಿ ಕಾಫಿ ನಿಮಗೆ ಕೈಯಲ್ಲಿ ಕೊಟ್ಟರೆ ನೀವು ತೊಗೊಂಡು ಕುಡಿಯೋದು, ಇಟ್ಸ್ ಅ ವೆರಿ ಡಿಫ್ರೆಂಟ್ ಥಿಂಗ್. ಸೊ ವಿ ವಿಲ್ ಟ್ರೈ ಟು ಬ್ರಿಡ್ಜ್ ದಿಸ್ ಗ್ಯಾಪ್ ಆಸ್ ಮಚ್ ಆಸ್ ಪಾಸಿಬಲ್ ಆ್ಯಂಡ್ ದೆನ್ ಟ್ರೈ ಟು ಸೆಂಡ್ ದಮ್ ಬ್ಯಾಕ್ ಟು ದ ಸೊಸೈಟಿ. ಇಲ್ಲಿ ಒಂದು ಗ್ರಾಫ್ ಹಾಕಿದ್ದೀವಿ. ದ ಔಟ್ಸೈಡ್ ಬ್ರೌನ್ ಗ್ರಾಫ್ ಯಾವುದಿದೆ ದಟ್ ಈಸ್ ನಾವು ಯೂಶುವಲ್ ಲೈಫಲ್ಲಿ ಅಲಾಂಗ್ ವಿತ್ ಹೆಲ್ತ್ ಆ್ಯಂಡ್ ಎನಿ ಆಫ್ ರಿಸ್ಕ್ ಫ್ಯಾಕ್ಟರ್ಸ್ ನಾವು ಹೆಂಗೆ ಪ್ರೋಗ್ರೆಸ್ ಆಗ್ತೀವಿ ಅಂತ. ಫಸ್ಟ್ ನಾವು ವಿ ವಾಂಟ್ ಹ್ಯಾವ್ ಮಚ್ ಫಂಕ್ಷನ್, ದೆನ್ ವಿಲ್ ರೀಚ್ ದ ಪೀಕ್ ಆ್ಯಂಡ್ ದೆನ್ ಡ್ಯೂ ಟು ಓಲ್ಡ್ ಏಜ್ ವಿಲ್ ಸ್ಲೋಲಿ ಸ್ಟಾರ್ಟ್ ಕಮಿಂಗ್ ಡೌನ್ ಆ್ಯಂಡ್ ಡೌನ್ ಆ್ಯಂಡ್ ಡೌನ್. ಬಟ್ ಇಫ್ ಯು ಸಿ ದ ಗ್ರೀನ್ ಡಾಟೆಡ್ ಲೈನ್, ಅವರು ಆಕ್ಸಿಡೆಂಟ್ ಆದಮೇಲೆ ಫುಲ್ ಡ್ರಾಪ್ ಆಗ್ತಾರೆ. ದ ಬ್ಲೂ ಡಾಟೆಡ್ ಲೈನ್ ಈಸ್ ಜಸ್ಟ್ ಕ್ಯಾಲ್ಕುಲೇಟೆಡ್ ಹೌ ದೇರ್ ಫಂಕ್ಷನ್ ವಿಲ್ ಬಿ ಆಫ್ಟರ್ ಅ ಸರ್ಜರಿ ಆರ್ just the accident recovery. So they will be almost dropping 30-40 years lower than what they would have usually functioned. But with a little bit of assistance, the orange line you can see, the orange line is just with a little bit of treatment, rehabilitation. They can get lot of improvement.
And even further than that, as you can see, the green lines peak is you can get with both assistive devices and rehabilitation. ತುಂಬಾನೇ ಇಂಪ್ರೂವ್ಮೆಂಟ್ ತೋರಿಸ್ಬೋದು ಆ್ಯಂಡ್ ದೇ ಕ್ಯಾನ್ ಮೇಂಟೈನ್ ಇಟ್ ಇನ್ ದ ಹೌಸ್ ಆಲ್ಸೋ. ಒಂದು ವೀಲ್ ಚೇರ್ ರ್ಯಾಂಪ್ ಹಾಕೊಟ್ರೆ ಅವರೇ ಮನೆಗೆ ಹೋಗ್ಬೋದು, ಒಂಚೂರು ಬಾತ್ರೂಮ್ ಒಳಗೆ ಅವ್ರ ಪಾಡಿಗೆ ಅವರು ಹೋಗ್ಬೋದು. ಸೊ ದೀಸ್ ಟೈಪ್ ಆಫ್ ಇಂಪ್ರೂವ್ಮೆಂಟ್ಸ್ ವಿ ಕ್ಯಾನ್. So all of these things will just be shown to you in a app launch format, which we just request the Honorable Judge to come in. In a fair way, then that's how our Abhipraya. So a lot of data points were collected from different places. How we collect Azala next term health now. But we can see that 1-4 data points Allah, we're considering a lot of different things. And World Health Organization, the ICF model anta the International Classification Functioning and Disability anta, the PWD Act of 2016 has adopted that framework, but the calculation bandilla adhara mere ನಾವು ಈ calculation ಮಾಡಬಹುದು. So it's a World Health Organization agreed on framework that we have used. ICF ಅಂತ ನೀವು Google ಮಾಡಿದ್ರೆ ಗೊತ್ತಾಗುತ್ತೆ. ICF ಬಂದು. So we have used the actuarial models of insurance ಅದೆಲ್ಲ ಮಾಡಿ. So that's how the signature. ಅಲ್ಲಿ ತನಕ ನಾವು ಅಸೆಸ್ಮೆಂಟ್ ಮಾಡೋದು, ಅದ್ರ ಮೇಲೆ ದುಡ್ಡು ಹಾಕಿದ್ರೆ ನಿಮ್ಗೆ ಬಿಟ್ರು they calculate insurance now. That's it. Insurance of Dubai. Correct. That's it from us. We showed a video because we have Wi-Fi connected. Thank you. ನಮಸ್ಕಾರ. ಈ ದಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಲೀಗಲ್ ವರ್ಕ್ ಫ್ಲೋ ಅಂಡ್ ನ್ಯೂರೋ ಜಸ್ಟಿಸ್ ಆಪ್ ಡೆಮಾನ್ಸ್ಟ್ರೇಷನ್ ಈ ವಿಚಾರ ಸಂಕಿರಣದ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ನಮ್ಮ ತುಂಬ ಅಚ್ಚುಮೆಚ್ಚಿನ ನ್ಯಾಯಮೂರ್ತಿ ಎ.ವಿ. ಚಂದ್ರಶೇಖರ್ ನಮಗೆಲ್ಲರಿಗೂ ಅತಿ ಹೆಚ್ಚು ಪ್ರೀತಿ ಪಾತ್ರರಾಗಿರುವಂಥ ನಿವೃತ್ತ ನ್ಯಾಯಮೂರ್ತಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ಎ.ವಿ. ಚಂದ್ರಶೇಖರ್ ರವರಿಗೆ ವಕೀಲರ ಸಂಘದ ಪರವಾಗಿ ಸ್ವಾಗತವನ್ನ ಕೋರುತ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆನರಬಲ್ ಜಸ್ಟಿಸ್ ಅನು ಶಿವರಾಮನ್ ಅವರು ಆಗಮಿಸಬೇಕಾಗಿದ್ದು ಕೆಲವೊಂದು ಒತ್ತಡದಿಂದ ಅವರು ಬರಲಿಕ್ಕಾಗಿಲ್ಲ. ಈ ಒಂದು ಅನುಪಸ್ಥಿತಿಯಲ್ಲಿ ಅವರಿಗೂ ಸ್ವಾಗತವನ್ನ ಬಯಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಬ್ಯಾಂಗ್ಳೂರ್ ನ್ಯೂರೋಲಾಜಿಕಲ್ ಸೊಸೈಟಿಯ ಪ್ರೆಸಿಡೆಂಟ್ ಅವರು ಡಾಕ್ಟರ್ ದ್ವಾರಕಾ ಶ್ರೀನಿವಾಸ್ ಇವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ಸಂಘದ ಪರವಾಗಿ ಸ್ವಾಗತವನ್ನ ಬಯಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ 2 ಡಾಕ್ಟರ್ಸ್ ಈಗಾಗಲೇ ಕೊಟ್ಟಿದ್ದಾರೆ. ನಾನು ಅಡ್ವೊಕೇಟ್ಸ್ ಅಸೋಸಿಯೇಷನ್ ಓದಿದೆ. ನಾವು ಬರೀ ಲಾಯರ್ ಓದೋದಲ್ಲ, ಇದು ನಮಗೆ ಸಾಫ್ಟ್ವೇರ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ವೆರಿ ಗುಡ್. ನಮ್ಗೆ ಮೊದಲ ಪುಸ್ತಕ, ಎರಡನೇ ಪುಸ್ತಕ. ಧನ್ಯವಾದಗಳು ಸರ್. ಅದೇ ರೀತಿ ಶರಣ್ ಅವರನ್ನ ಬೆಂಗಳೂರು ವಕೀಲ ಸಂಘದ ಅಧ್ಯಕ್ಷರಾದಂತಹ ಶ್ರೀ ವಿವೇಕ್ ಸುಬ್ಬಾರೆಡ್ಡಿ ಅವರಿಗೂ ಕೂಡ ಪುಸ್ತಕದ ಮೂಲಕ ಗೌರವ ಸಮರ್ಪಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಗಳಂತಹ ಶ್ರೀ ಎಚ್.ವಿ. ಪ್ರವೀಣ್ ಗೌಡ ಸರ್ ಇದ್ದಾರೆ, ಅವರಿಗೂ ಕೂಡ ಪುಸ್ತಕದ ಮೂಲಕ ಗೌರವ ಸಮರ್ಪಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ಬೆಂಗಳೂರು ವಕೀಲ ಸಂಘದ ಉಪಾಧ್ಯಕ್ಷರಾದಂತಹ ಶ್ರೀ ಸಿ.ಎಸ್. ಗಿರೀಶ್ ಕುಮಾರ್ ಇದ್ದಾರೆ, ಅವರಿಗೂ ಕೂಡ ಪುಸ್ತಕದ ಮೂಲಕ ಗೌರವ ಸಮರ್ಪಣೆ. ಅದೇ ರೀತಿ ಖಜಾಂಚಿಗಳಾದ ಶ್ರೀಮತಿ ಶ್ವೇತಾ ರವಿಶಂಕರ್ ಮೇಡಮ್ ಇದ್ದಾರೆ, ಅವರಿಗೆ ಪ್ರತಿಭಾ ಶರಣ್ ಅವರು ಪುಸ್ತಕದ ಮೂಲಕ ಗೌರವ ಸಮರ್ಪಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಕ್ರಿಮಿನಲ್ ಕೇಸಸ್ ಅದು ಹೇಗಾಗುತ್ತೆ, ಅದರ ಬಗ್ಗೆ ಒಂದು
ಸಣ್ಣ ಒಂದು ಕಿರು ಚಿತ್ರಣವನ್ನ ಕೊಡಲಿದ್ದಾರೆ ಡಾಕ್ಟರ್ ಶರಣ್ ಶ್ರೀನಿವಾಸನ್ ಸರ್. ಸರ್ ಬನ್ನಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತವಾದ ಜಸ್ಟಿಸ್ ಎ ವಿ ಚಂದ್ರಶೇಖರ್, ಅಧ್ಯಕ್ಷ ಅಡ್ವೊಕೇಟ್ಸ್ ಅಸೋಸಿಯೇಷನ್ ಬೆಂಗಳೂರು, ಪ್ರೊಫೆಸರ್ ಡಾಕ್ಟರ್ ದ್ವಾರಕನಾಥ್ ಶ್ರೀನಿವಾಸ್, ನಿಮ್ಯಾನ್ ಸೆಡವರ್ ಡಿಪಾರ್ಟ್ಮೆಂಟ್ ನ್ಯೂರೋಸರ್ಜನ್, ಬಾಕಿ ಆಫೀಸ್ ಬೇರರ್ಸ್. ನಾನು ಇವಾಗ ರೀಬೂಟಿಂಗ್ ದ ಬ್ರೈನ್ ಅಂತ ನಾವು ಹೇಳ್ತೀವಿ. ನಾವು ರೀಬೂಟಿಂಗ್ ದ ಡಿಸಬಿಲಿಟಿ ಸರ್ಕ್ಯೂಟ್ ಮಾಡ್ಬೇಕು ನಾವು. ಈ ಪುಸ್ತಕ ಅವಾಗಲೇ ಡಿಸೆಂಬರ್ 25 ಜಸ್ಟಿಸ್ ಅರುಣ್ ಕುಮಾರ್ ಅವರು ಲಾಂಚ್ ಮಾಡಿದ್ದಾರೆ. ಉದ್ದೇಶ ಏನಂದ್ರೆ ಇದ್ರ ಪುಸ್ತಕದಿಂದ ಗ್ರೌಂಡ್ಗೆ ಇಳಿಬೇಕಾಗುತ್ತೆ. ಪುಸ್ತಕ ಉಳ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ ನಮಗೆ. ಸೊ ನಾವು ಯಾರು ಪುಸ್ತಕ ಓದಿ ಟೈಮ್ ಮಾಡಿ ರಿಸರ್ಚ್ ಮಾಡಿ ಹಲವಾರು ಪೇಷಂಟ್ಸ್ಗಳಿಗೆ ನಾವು ಡೆಲಿವರಿ ಮಾಡೋಕ್ಕೆ ಕಷ್ಟ ಆಗುತ್ತೆ. ಆದ್ದರಿಂದ ಈ ಲಾಂಚ್ ಮಾಡಿದ ಒಂದು ಐ ಜಸ್ಟ್ ವಾಂಟ್ ಶೋ ಯು ಹೌ ಬ್ರೈನ್ ಸರ್ಕ್ಯೂಟ್ಸ್ ವರ್ಕ್. ಇವನು ಪೇಷಂಟ್ ಬ್ರೈನ್ ಆಪರೇಷನ್ ಮಾಡ್ತಾ ಇದ್ದಾಗ ಗಿಟಾರ್ ಮಾಡಿಸ್ತಾ ಇದ್ದಾನೆ. ಯಾಕಂದ್ರೆ ಅಷ್ಟು ಅಡ್ವಾನ್ಸ್ ಆಗಿದೆ ನಮ್ದು ಟ್ರೀಟ್ಮೆಂಟ್ಸ್, ಬಟ್ ಅದು ಜುಡಿಷರಿಗೆ ರೀಚ್ ಆಗಿಲ್ಲ. ನೆಕ್ಸ್ಟ್ ಪೇಷಂಟ್ ನೋಡಿ, ಇವ್ರಿಗೆ ಕೈ ನಡ್ಕ ಟ್ರೆಮರ್ಸ್ ಇದೆ. ಇದನ್ನ ನಾವು ಆಪರೇಷನ್ ಮಾಡಿ ನಿಲ್ಸೋದು. ನೋಡಿ ಇವಾಗ ಈ ಕೈ ನಡಕ್ತಾ ಇದೆ, ನಾವು ಮಾಡ್ತಾ ಮಾಡ್ತಾ ಕೈ ನಿಂತೋಗುತ್ತೆ ನೋಡಿ. ಅದು ನಡ್ಕ ನಿಂತೋಯ್ತು. ಸೊ ಈ ಪೇಷಂಟ್ ಡಿಸಬಿಲಿಟಿ ಬಂದ್ರೆ ಆಪರೇಷನ್ ಮಾಡಿ ಡಿಸಬಿಲಿಟಿ ನಿಲ್ಲಿಸ್ಬೋದು. ಸೊ ಯು ಡೋಂಟ್ ಹ್ಯಾವ್ ಟು ಗಿವ್ ದಮ್ ಡಿಸಬಿಲಿಟಿ ಫಾರ್ ಲೈಫ್. ಸೊ ದೀಸ್ ಆರ್ ಕ್ವೆಶ್ಚನ್ಸ್ ನಾವು ಅರ್ಥ ಮಾಡ್ಕೊಂಡು ವಿ ಕ್ಯಾನ್ ಟೇಕ್ ಇಟ್ ಫಾರ್ವರ್ಡ್. ಸೊ ನಾವು AI ಎನೇಬಲ್ ಜುಡಿಷಿಯರಿ ಫಾರ್ ಆಕ್ಸಿಡೆಂಟ್ ವಿಕ್ಟಿಮ್ ಸ್ಪೆಸಿಫಿಕ್ಲಿ. ಯಾಕೆ ಬೇಕು ನಮಗಂದ್ರೆ ಲಕ್ಷಾಂತರ MDC ಕೇಸಸ್, ಯಾವ ಹೆಲ್ಮೆಟ್ ಹಾಕಲ್ಲ, ರೂಲ್ಸ್ ಫಾಲೋ ಮಾಡಲ್ಲ, ಗಾಡಿ ಓಡಿಸಲ್ಲ, ಅದರಿಂದ ನಮ್ಗೆ ಸಮಸ್ಯೆ ಆಗ್ತದೆ. AI ಫಿಕ್ಸ್ ಫಾರ್ ಇಂಡಿಯಾಸ್ ಆಕ್ಸಿಡೆಂಟ್ ಟ್ರಿಬ್ಯುನಲ್ಸ್ ಜಸ್ಟಿಸ್ ಅರುಣ್ ಕುಮಾರ್ ಅವಾಗಲೇ ಬರ್ದಿದ್ದಾರೆ. ಇದು ಮಾಡಲೇಬೇಕು ನಾವು. ಮಾಡಲಿಲ್ಲ ಅಂದ್ರೆ ಕೇಸಸ್ ಎಲ್ಲ ಜಾಮ್ ಆಗ್ತದೆ. ಬಿಲಿಯನ್ಸ್ ಆಫ್ ಕೇಸಸ್ ಜಸ್ಟಿಸ್ ಅರವಿಂದ್ ಕುಮಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟು ಬಿ ಯೂಸ್ ಅಂತ ಅವಾಗಲೇ ಡಿಕ್ಲೇರ್ ಮಾಡಿದ್ದಾರೆ. 4 months ಆಗ ಡೆಕ್ಕನ್ ಹೆರಾಲ್ಡ್ ಈ ಆರ್ಟಿಕಲ್ ಬಂದಿತ್ತು. ಸೊ ಸುಪ್ರೀಂ ಕೋರ್ಟ್ ಹೇಳಿದೆ, ಬಟ್ ಅನ್ಫಾರ್ಚುನೇಟ್ಲಿ ಅಡಾಪ್ಟೇಷನ್ ಆಗ್ತಾರೆ. ಸೊ ತಮ್ಮೆಲ್ಲರೂ ನಾವೆಲ್ಲ ಸೇರಿ ಒಂದು ಮಾಡಿದ್ರೆ ಡೆಫಿನೆಟ್ಲಿ ಮೋಟರ್ ವೆಹಿಕಲ್ ಆಕ್ಸಿಡೆಂಟ್ ಕೇಸಸ್ ಅಲ್ಲಿ ವಿ ಕ್ಯಾನ್ ಹ್ಯಾವ್ ಸ್ಪೀಡಿ ಜಸ್ಟಿಸ್ ಇನ್ ಎ ವೆರಿ ಆರ್ಗನೈಸ್ಡ್ ವೇ. ಸೊ KSRTC ಆಕ್ಸಿಡೆಂಟ್ ಫಂಡ್, ಇದು ಫಂಡ್, ತುಂಬಾ ಜನ ಫಂಡ್ಸ್ ಇದ್ದೇ ಇದೆ. ದಿಸ್ ಇಸ್ ದ ಬುಕ್ ಲಾಂಚ್. ಜಸ್ಟಿಸ್ ರವೀಂದ್ರನ್ ಅವರು ಇದ್ರು ಅವಾಗ. ಸೊ ವೈ AI ಫೇಲ್ಸ್ ಅಂದ್ರೆ ಬೇರೆ ಬೇರೆ ಫಾರ್ಮ್ಯಾಟ್, ಒಬ್ಬರದ್ದು ರಿಪೋರ್ಟ್ ಇನ್ನೊಬ್ಬರದ್ದು ಹೊಂದಲ್ಲ. ಒಂದೇ ಇದ್ದಾಗ ಅದನ್ನ AI ಮಾಡ್ಲಿಕ್ಕೆ ಆಗಲ್ಲ. ಸ್ಟ್ಯಾಂಡರ್ಡೈಸ್ ಮಾಡೋದು ಭಾರಿ ಮುಖ್ಯ. ಅದು ಸೊ ಪಾಸ್ ಜಡ್ಜ್ಮೆಂಟ್ಸ್ ಇಂದ ಎಲ್ಲೂ ಸಿಸ್ಟಮ್ ಅಲ್ಲಿ ಇಲ್ಲ. ನಾವು ಅದನ್ನ AI ಹಾಕ್ಬಿಟ್ಟು ಹುಡುಕ್ಲಿಕ್ಕೆ ಹೆಂಗಾಗತ್ತೆ ಅಂದ್ಬಿಟ್ಟು. ಸೊ ನಾವು ಹಳೆ ಇದ್ದಲ್ಲಿ ಅವ್ನು ಡಿಸಬಿಲಿಟಿ ಆಗ್ಬಿಟ್ಟು ಅವ್ನಿಗೆ ಇಷ್ಟು ಲಕ್ಷ ಕೊಡಿ ಅಂತ ಆಗತ್ತೆ, ಆ ಥರ ಇಲ್ಲ. ವಿ ಕ್ಯಾನ್ ಪುಟ್ ದಮ್ ಬ್ಯಾಕ್ ಇನ್ ಟು ದ ಲೈಫ್ ಅಟ್ ಡಿಫ್ರೆಂಟ್ ವೇಸ್. ಹೇಗೆ ಮಾಡ್ಬೋದು ಅಂದ್ರೆ ನಾವು ಡೈನಾಮಿಕ್ ಕಾಂಪನ್ಸೇಷನ್ ಫಾಲೋ ಮಾಡಬೇಕು. ಐ ಆಮ್ ಜಸ್ಟ್ ಗೋಯಿಂಗ್ ಎ ಲಿಟಲ್ ಫಾಸ್ಟ್ ಜಸ್ಟ್ ಟು ಮ್ಯಾನೇಜ್ ಆಫ್ ಟೈಮ್. ನ್ಯೂರೋ ರಿಹಾಬಿಲಿಟೇಷನ್ ಮಾಡ್ಬೋದು, ಟೆಕ್ನಾಲಜಿ ಕೊಡ್ಬೋದು, AI ಟ್ರ್ಯಾಕಿಂಗ್ ಮಾಡ್ಬೋದು, ಔಟ್ಕಮ್ ಹೆಂಗಾಗತ್ತೆ ನಾವು ಟ್ರ್ಯಾಕ್ ಮಾಡ್ಬೋದು ಇದ್ರಲ್ಲಿ. ಸೊ ಫಂಕ್ಷನ್ ಡಿಸಬಿಲಿಟಿ ಅಸೆಸ್ಮೆಂಟ್ ಮಾಡಲಿಕ್ಕೆ ಈ ಆ್ಯಪ್ ನಾವು ಡಿಸೈನ್ ಮಾಡಿರೋದು. ಅದನ್ನ ಇವಾಗ ಆ್ಯಪ್ ಡೆಮಾನ್ಸ್ಟ್ರೇಷನ್ ತೋರಿಸ್ತೀವಿ. ನ್ಯೂರೋ ಜಸ್ಟಿಸ್ ಫ್ರೇಮ್ ಆಫ್ ಆ್ಯಪ್ ಅಂತ ಇದೆ. I will give it to ನಾವು UPI ತರ. ಇಟ್ಸ್ ವೆರಿ ಸಿಂಪಲ್. UPI ಹೆಂಗ್ ಸ್ಟ್ಯಾಂಡರ್ಡ್ ಮಾಡ್ಬಿಟ್ಟು ಪೇಮೆಂಟ್ ಗೇಟ್ವೇಸ್ ಇದನ್ನು ನಾವು ಸ್ಟ್ಯಾಂಡರ್ಡ್ ಮಾಡಿದ್ರೆ ಇಟ್ ಮೇಕ್ಸ್ ಅ ಬಿಗ್ ಡಿಫರೆನ್ಸ್. ಹೇಗೆ ನಾವು ಇದನ್ನ ಲೆಕ್ಕಾಚಾರ ಮಾಡ್ಬೋದು ಅಂತ. ಸೊ ಇವಾಗ ನಾವು ಪೈಲಟ್ ಮಾಡ್ತೀವಿ. ಈ ಆ್ಯಪ್ ಕಮರ್ಷಿಯಲ್ ಯೂಸಿಂಗ್ ರೆಡಿ ಆಗಿಲ್ಲ. ಇವಾಗ ನಾವು ಒಂದು ಟಾಸ್ಕ್ ಫೋರ್ಸ್ ಮಾಡಿಬಿಟ್ಟು ಈ ಇವೆಂಟ್ ಆದ್ಮೇಲೆ ಅದನ್ನ ಎಲ್ಲಾದ್ರೂ ಒಪಿನಿಯನ್ಸ್ ತಗೊಂಡ್ಬಿಟ್ಟು ಹೋಪ್ಫುಲಿ 12 to 18 months ಅಲ್ಲಿ ವಿಲ್ ಹೋಪ್ಫುಲಿ ದಟ್ ದಿಸ್ ಆ್ಯಪ್ ವಿಲ್ ಬಿ ಅವೈಲಬಲ್ ಫಾರ್ ಯೂಸ್ ಬೈ ಎವ್ರಿಬಡಿ ಅಂತ ನಮ್ಮ ಉದ್ದೇಶ ಇರೋದು. ತಮ್ಮೆಲ್ಲ ಕೋಆಪರೇಷನ್ ನಾನು ನೋಡ್ತಾರೆ. So I will call Dr. Pradita to come and give awareness of that. ಪ್ರತಿಭಾ ಶರಣ್ ಅವರು ಒಂದು 2 ನಿಮಿಷಗಳ ಕಾಲ ಮಾತನಾಡಬೇಕಾಗಿತ್ತು. ನಮಸ್ಕಾರ ಎಲ್ಲರಿಗೂ. 2 ನಿಮಿಷ ಅಂದ್ರೆ 1 ನಿಮಿಷ ಮಾತಾಡ್ತೀನಿ. ಡೋಂಟ್ ವರಿ ಅಬೌಟ್ ಇಟ್. ಯಾಕಂದ್ರೆ ಮೇಲ್ಗಡೆ ಕೋರ್ಟ್ ಹಾಲ್ ಇದೆ ಅಂತ ಹೇಳಿದ್ರು, ಇಟ್ ವಿಲ್ ಡಿಸ್ಟರ್ಬ್ ಅಂತ ಹೇಳಿದ್ರು. ಸೊ ಎಲ್ಲ ಮಾತಾಡಿದ್ದಾರೆ ಅವರು. ಇದನ್ನ ಮುಂದಕ್ಕೆ ತಗೊಂಡೋಗೋಕ್ಕೆ ಜವಾಬ್ದಾರಿ ನಮ್ಗೆಲ್ಲರದು ಆಗಿದೆ. ಸೊ ವಿ ವಿಲ್ ರಿಕ್ವೆಸ್ಟ್ ಎವ್ರಿ ಒನ್ಸ್ ಕೋಆಪರೇಷನ್ ಇನ್ ದಿಸ್ ಆ್ಯಂಡ್ ಇಟ್ ಇಸ್ ಗೋನ್ ಟು ಬಿ ಐ ಥಿಂಕ್ ಗ್ರ್ಯಾಂಡ್ ಸಕ್ಸಸ್ ಬಿಕಾಸ್ ಇಂಟೆನ್ಷನ್ಸ್ ಆರ್ ವೆರಿ ಆನರಬಲ್. ಎಲ್ಲರೂ ಪಬ್ಲಿಕ್ಗೆ ಹೆಲ್ಪ್ ಆಗಲಿ, ಆ ಪಬ್ಲಿಕ್ಕಲ್ಲಿ ನಾವು ಸೇರ್ತೀವಿ ಅಲ್ವಾ. ಸೊ ಇನ್ಶೂರೆನ್ಸ್ ಕಂಪನಿನಲ್ಲಿ ದುಡ್ಡು ನಮ್ಮದೇ ಹೋಗ್ತಾ ಇರೋದು. ಡಾಕ್ಟರ್ಸ್ ಟ್ರೀಟ್ ಮಾಡೋರು ಇದ್ದೀವಿ, ಲಾಯರ್ಸು ಇದ್ದೀವಿ, ಇನ್ಶೂರೆನ್ಸ್ ಕಂಪನಿಯವರು ಇದ್ದೀವಿ, ಎಲ್ಲರೂ ಇದ್ದೀವಿ, ಜುಡಿಷಿಯಲ್ ಆಫೀಸರ್ಸು ಇದ್ದಾರೆ. ಎಲ್ಲರೂ ಇರೋದ್ರಿಂದ ಇಟ್ ಇಸ್ ಒಂಥರ ಫ್ಯಾಮಿಲಿ ಮೇಕಿಂಗ್ ಅ ಸಿಸ್ಟಮ್ ಟುಗೆದರ್. ಸೊ ಇಟ್ ಹ್ಯಾಸ್ ಟು ಬಿ ಅ ಸಕ್ಸಸ್. ದಟ್ಸ್ ಆಲ್ ಫ್ರಮ್ ಮೈ ಸೈಡ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಮೇಡಮ್. ಇದೀಗ ಈ ಒಂದು ಕಾರ್ಯಕ್ರಮದ ಕರ್ತೃಗಳು ಹಾಗೂ ವೇದಿಕೆ ಇರತಕ್ಕಂಥ ಗಣ್ಯರ ಹಾಗೂ ಮುಂಭಾಗದಕ್ಕಂಥ ಎಲ್ಲ ಗಣ್ಯರ ಹಾಗೂ ವಕೀಲ ಬಂಧು ಮಿತ್ರರೇ,
ಮೇಡಮ್ 2 ನಿಮಿಷ 1 ನಿಮಿಷದಲ್ಲಿ ಮುಗಿಸಿದ್ರು, ಸಾಹೇಬರು ಎಲ್ಲಾನು ಒಟ್ಟಿಗೆ ಹೇಳಿ ಅಂತ ಹೇಳ್ತಾ ಇದ್ರು. ನಾನು ಈ ಮೊದಲು ಸರ್ ಆಕ್ಚುಲಿ ನಾವು ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ಸುಮಾರು ಹೆಲ್ತ್ ಕ್ಯಾಂಪ್ಸ್ ಮಾಡ್ತಾ ಇರ್ತೀವಿ. ಮಾಡಿದಾಗ ಏನಾಗುತ್ತೆ, ಸೊ ಇದು ಲಿಟ್ರಲಿ ವಾಟ್ ವಿ ಸ್ಪೋಕ್ ಬಿಫೋರ್ ಐ ಲೆಫ್ಟ್ ದ ಹಾಲ್ ಆಫ್ಟರ್ ಮೀಟಿಂಗ್ ಡಾಕ್ಟರ್. ಯಾವುದೋ ಒಂದು ನ್ಯೂ ಡಾಕ್ಟರ್ಸ್ ಬಂದ್ರೆ ನಾನು ಐ ಡಿಂಟ್ ರೀಡ್ ದ ಹೆಡ್ಡಿಂಗ್. ಆಕ್ಚುಲಿ ನಾವು ಹೋಗಿ ಮೇಡಮ್ ನಾವು ಮಾತಾಡಿ ಸಡನ್ ಫ್ಲಾಶ್ ಆಗಲಿಲ್ಲ. ಹೋಗ್ಬೇಕಾದ್ರೆ ಡಾಕ್ಟರ್ಸ್ ನಾವು ಕರ್ಸಿದ್ದಾರೆ ಅಂತ ಈಗ ನಮ್ಮ ವಕೀಲರು ನನಗೆ ಹೇಳ್ತಾ ಇದ್ದಿದ್ದು. ಒಂದು ಹಾಸ್ಪಿಟಲ್ ಇದೆ, ಸೊ ಹಾಗಾಗಿ ಅವ್ರು ಬಂದಿರ್ಬೋದು, ಅವ್ರು ಹೇಳ್ಕೊಂಡು ಕೊನೆಗೆ ಹಾಸ್ಪಿಟಲ್ಗೆ ಪೇಷಂಟ್ಸ್ಗಳು ಬರೋದು. ದಿಸ್ ವಾಟ್ ಯು ಫೆಲ್ಟ್ ಅಂಡ್ ವಿತ್ ಅಂದ್ರೆ ನಾವು ನನ್ನ ಹೊರತುಪಡಿಸಿ ಲಾಯರ್ಸ್ಗಳು ಮಾತಾಡಿದ್ದೀವಿ. ಸೊ ಕ್ರಮೇಣವಾಗಿ ಇವತ್ತು ಸಾಹೇಬ್ ಆಪ್ ಓಪನ್ ಮಾಡಿ ಮತ್ತೆ ಡಾಕ್ಟರ್ ದಾಲ್ನಾಥ್ ಅವರು ಇದ್ರ ಬಗ್ಗೆ ಹೇಳಿದಾಗ ನಮ್ಗೆ ಈ ಒಂದು ಕಾರ್ಯಕ್ರಮ ಅತ್ಯಮೂಲ್ಯವಾದ ಕಾರ್ಯಕ್ರಮ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ ಎಲ್ರಿಗೂ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ದಿಸ್ ವಾಸ್ ಎ ವೆರಿ ಯೂಸ್ಫುಲ್ ಪ್ರೋಗ್ರಾಮ್. ಮತ್ತೆ ಈ ಆಪ್ನ ಎಲ್ಲರೂ ಸದುಪಯೋಗ ಪಡಿಸ್ಕೊಬೇಕು ಅನ್ನೋದು ಒಂದು. ಅದ್ರ ಜೊತೆಗೆ ಅವ್ರು ಬರ್ದಿರ್ತಕ್ಕಂಥ ಪುಸ್ತಕಗಳನ್ನ ನಾವು ಓದ್ಬೇಕು ಅಂತಕ್ಕಂಥದ್ದು ಎರಡನೇದು. ಮೂರನೇದಾಗಿ ಚಂದ್ರಶೇಖರ್ ಸಾಹೇಬ್ ಹೇಳಿದ್ರು, ಜಸ್ಟಿಸ್ ರವೀಂದ್ರನ್ ಅವರು ಏನೀಗ ಒಂದು ಜಡ್ಜ್ಮೆಂಟ್ ನ ಕೋಟ್ ಮಾಡಿದ್ರು, ಅದನ್ನು ಓದ್ಬೇಕು ಅಂತಕ್ಕಂಥದ್ದು. ಈಗ ಅವ್ರ ಆಪ್ ಅಲ್ಲಿ ನೋಡಿದಾಗ ನಮ್ಗೆ ಅಲ್ಲಿ ಬಾಕ್ಸಸ್ ಇತ್ತು. ಆ ಬಾಕ್ಸಸ್ ಅಲ್ಲಿ ಟಿಕ್ ಹಾಕೊಂಡು ಹೋಗ್ತಾ ಇದ್ರೆ ಏನಿದೆ ಏನಾಗಿದೆ ನಾವು ಅದನ್ನ ಎಷ್ಟೋ ಜನ ಅಬ್ಸರ್ವ್ ಮಾಡಿಲ್ಲ ಅನ್ಕೊಂತೀನಿ. ಅಬ್ಸರ್ವ್ ಮಾಡಿರೋರು ಗೊತ್ತಿರ್ತದೆ. ಪಕ್ಕದಲ್ಲಿ ಒಂದು ಬಾಕ್ಸಸ್ ಇತ್ತು. ಆ ಬಾಕ್ಸಸ್ ಟಿಕ್ಕೋ ಇಲ್ಲ ಇಂಟು ಮಾರ್ಕ್ ಹಾಕ್ದಾಗ ಅವ್ನಿಗೆ ಏನ್ ಸರಿ ಇದೆ ಏನ್ ಸರಿ ಇಲ್ಲ. ಇದು ಸರಿ ಇತ್ತು ಅಂದ್ರೆ ಅದಕ್ಕೆ ಕ್ಲೇಮ್ ಇಲ್ಲ ಅಂತಂದ್ರೆ ಅದಕ್ಕೆ ಕ್ಲೇಮ್ ಮಾಡ್ಬೇಕು ಅಂತಕ್ಕಂಥದ್ದು ಭಾರಿ ಸಿಂಪಲ್ ಆಗಿ ಕ್ಯಾಲ್ಕುಲೇಷನ್ ನ ಅದರಲ್ಲಿ ತೋರಿಸಿರ್ತಕ್ಕಂಥದ್ದು. ಹಾಗಾಗಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಎಲ್ರಿಗೂ ಹೇಳ್ತೇನೆ, ತಾವು ಈ ಒಂದು ಆಪ್ ನ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತಕ್ಕಂಥದ್ದು. ಇದೆಲ್ಲ ನಮ್ಮ ವಕೀಲರು ಹಾಗೂ ಕಕ್ಷಿದಾರರಿಗೂ ಉಪಯೋಗಕರವಾಗಿರ್ತಕ್ಕಂಥದ್ದು ಅಂತ ನಾನು ಹೇಳ್ತೇನೆ. ಹಾಗೂ ಈ ಡಿಮ್ಯಾಂಡ್ಸ್ ನ ನಮ್ಮ ರೈತರು ಮತ್ತು ದಾಲ್ನಾಥ್ ಅವ್ರು ಮಾತಾಡಿದಾಗ ನಮ್ಗಾದ್ರೂ ಅನ್ಸದಿಷ್ಟೇ, ಅವರು ನಮ್ಗೆ ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ನಮ್ಗೆ ತಿಳಿಸಿದ್ದಾರೆ ಅಂತಂದ್ರೆ ಹೆಲ್ಮೆಟ್ ಆಗಲಿ ಸೀಟ್ ಬೆಲ್ಟ್ ಆಗಲಿ ಎಷ್ಟು ಅವಶ್ಯಕತೆ ಇರ್ತಕ್ಕಂಥದ್ದು ಅಂತ ಮಾತನ್ನ ಅವರು ಹೇಳಿದ್ದಾರೆ ಡಾಕ್ಟರ್ ಆಗಿ. ಅವರು ಏನ್ ಟ್ರೀಟ್ಮೆಂಟ್ ಗಿಂತ ಹೆಚ್ಚಾಗಿ ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತಕ್ಕಂಥ ಒಂದು ಮಾತಿನ ಅವರು ಅರ್ಥನೂ ಹಾಗೂ ತಾತ್ಪರ್ಯನೂ ಸಹ ಈ ಸಂದರ್ಭದಲ್ಲಿ ಹೇಳಿದೆ ಅಂತ ನಾನು ಹೇಳ್ತೀನಿ. ನಮ್ಮ ವಕೀಲರು ಮಿತ್ರರು ಇವಾಗ ನಮ್ಮ ವಿವೇಕ್ ರೆಡ್ಡಿ ಅವರು ಹೇಳಿರ್ತಕ್ಕಂಥದ್ದು ನಾವು ವಾಪಸ್ ಮಿಲ್ಕಾಕಿದ್ರೆ ನಮಗೆ ಏನಾದ್ರೂ ಒಂದು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಫ್ರಾಂಕ್ಲಿ ಹೋಗ್ತಾ ಅಂತಕ್ಕಂಥದ್ದು ನಾವು ಗಮನದಲ್ಲಿ ಇಟ್ಕೊಬೇಕು. ನಾನು ನೋಡ್ತಾ ಇರ್ತೀನಿ, ನಮ್ಗೆನೆ ಸುಮಾರು ಜನ ಕಾಲ್ ಮಾಡಿರ್ತಾರೆ. ರಾತ್ರಿ ಮನೆಗೆ ಹೋಗ್ಬೇಕಾದ್ರೆ ಪೊಲೀಸ್ ಅವರು ಇಲ್ಲಂತ ಸಂದರ್ಭದಲ್ಲಿ ನಾನಾ ವಿಚಾರಕ್ಕೆ ಕಾಲ್ ಮಾಡಿರ್ತಾರೆ. ನಾವು ಸಿಟಿ ಕೋರ್ಟ್ ಓಡ್ಬೇಕಾದ್ರೂ ಸಹ ಇಲ್ಲಿಂದ ವೆಹಿಕಲ್ ತುಳಿಲಿ ಬೈಕಲ್ಲಿ ಓಡ್ತಾ ಇರ್ತೀನಿ, ಇನ್ಕ್ಲೂಡಿಂಗ್ ನನ್ನ ಸಹ ಹಿಂದೆ ಕೂತ್ರೆ ನಾನು ಹೆಲ್ಮೆಟ್ ಹಾಕಿರಲ್ಲ. ಅಚಾನಕ್ ಆಕ್ಸಿಡೆಂಟ್ ಯಾವಾಗ ಆಗುತ್ತೆ ಏನಾಗುತ್ತೆ, ಆಕ್ಸಿಡೆಂಟ್ ಅನ್ನೋದು ಅದಕ್ಕೇನೆ ಗೊತ್ತಿದ್ದಲ್ಲೇ ಆಗ್ತಕ್ಕಂಥ ವಿಚಾರಕ್ಕೆ ಏನೋ ಹೋಗ್ತಾ ಇರ್ತಕ್ಕಂಥ ಬಿದ್ದಾಗ ಹೆಡ್ ಇಂಜುರಿ ಆಯ್ತು ನಾವ್ ಎಲ್ಲಿ ತಲುಪ್ತೀವಿ ಅಂತಕ್ಕಂಥ ಒಂದು ಪ್ರಮೇಯ. ಹಾಗಾಗಿ ನಮ್ಮ ವಕೀಲರಿಗೆ ಒಂದು ಕಿವಿ ಮಾತು, ನಾವ್ ಎಷ್ಟೇ ತರ ತಿಳಿದ್ರೆ ನಮ್ಮ ಜೀವಕ್ಕಿಂತ ದೊಡ್ಡ ಯಾರು ಇಲ್ಲ. ಸಂಪಾದನೆ ಇವತ್ತಲ್ಲ ನಾಳೆ ಮಾಡ್ಬೋದು. ಕೇಸ್ ಇನ್ನೊಂದು ಸ್ಟೇಜ್ ಹೋಯ್ತು ಅಂದ್ರೆ ವಾಪಸ್ ರೀಕಾಲ್ ಮಾಡಿ ಅದನ್ನ ನಾವು ತರ್ಸ್ಕೊಂತ ನಮ್ಗೆ ಪ್ರೊಸೀಜರ್ಸ್ ಗೊತ್ತಿದೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಮ್ಗೆ ದ್ವಾರಕನಾಥ್ ಅವರು ಬಂದು ಇದನ್ನ ಆಪ್ ನ ಬಿಡುಗಡೆ ಮಾಡಿ ಇದು ನಮ್ಗೆ ನ್ಯೂರೋ ಸರ್ಜನ್ ಆದಂತೊಳಗೆ ಬಂದು ಅದನ್ನ ಉಪಯುಕ್ತವಾದಕ್ಕಂತ ಮಾತುಗಳನ್ನು ನಮ್ಗೆಲ್ಲ ತಿಳಿಸಿದ್ದಾರೆ. ಅವರು ಈ ಸಂದರ್ಭದಲ್ಲಿ ಸಂಘದ ಪರವಾಗಿ ವೈಯಕ್ತಿಕವಾಗಿ ಧನ್ಯವಾದ ಅರ್ಪಿಸ್ತೇನೆ.